ಸೆಪ್ಟೆಂಬರ್ 12ರಂದು ನಿದ್ರಾದೇವಿ ಚಿತ್ರ ಬಿಡುಗಡೆಯಾಗುವ ಹಿನ್ನೆಲೆ ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನಿದ್ರಾದೇವಿ ಚಿತ್ರತಂಡ ಭೇಟಿ ನೀಡಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡ್ರು. ಸುರಂ ಮೂವೀಸ್ ಲಾಂಛನದಲ್ಲಿ ಜಯರಾಮ ದೇವಸಮುದ್ರ ನಿರ್ಮಿಸಿರುವ ಸುರಾಗ್ ನಿರ್ದೇಶನದ ಪ್ರವೀರ್ ರಿಷಿಕಾ ನಾಯಕ ನಾಯಕಿಯಾಗಿ ನಟಿಸಿರುವ ಚಿತ್ರ ನಿದ್ರಾದೇವಿ. ಈ ಚಲನಚಿತ್ರ ಸೆಪ್ಟೆಂಬರ್ 12ರಂದು ತೆರೆ ಕಾಣಲಿದ್ದು, ಚಿತ್ರದ ಪ್ರಮೋಷನ್ ಪ್ರಾರಂಭಿಸುವ ಮುನ್ನ ಚಿತ್ರತಂಡ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡ್ರು. ಈ ವೇಳೆ ನಾಯಕ ನಟ ಪ್ರವೀರ್ ಮಾತನಾಡಿ, ಮಠಕ್ಕೆ ನಮ್ಮ ಚಿತ್ರತಂಡದ ಜೊತೆ ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು. ಶ್ರೀಗಳ ಆಶೀರ್ವಚನವನ್ನ ಪಡೆದುಕೊಂಡಿದ್ದೇವೆ. ನಮ್ಮ ಚಿತ್ರವನ್ನ ಎಲ್ಲರೂ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದ್ರು. ಮಿತ್ರರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಇವತ್ತು ತುಮಕೂರು ಮಠಕ್ಕೆ ಬಂದ್ಬಿಟ್ಟು ಗುರುಗಳ ಆಶೀರ್ವಾದ ತೊಗೊಂಡಿದ್ದೀವಿ. ಇದಕ್ಕಿಂತ ಖುಷಿ ಸಾರ್ಥಕತೆ ಏನೂ ಇಲ್ಲ. ಭಾಳ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ ಇಲ್ಲಿ ಬಂದಿರೋದ್ರಿಂದ. ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟು ರಿಲೀಸ್ ಆಗಿದೆ. ಗುರುಗಳ ಆಶೀರ್ವಾದ ತೊಗೊಂಡಿದ್ದೀವಿ ನಮ್ಮ ತಂಡದ ಜೊತೆಗೆ. ತುಂಬ ಖುಷಿ ಇದೆ. ತುಂಬ ಖುಷಿಪಟ್ಟರು. ಅವ್ರ ಸಮಾಜಕ್ಕೆ ಏನು ನಾವು ಕಳಕಳಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದನ್ನು ಅವರು ವ್ಯಕ್ತಪಡಿಸಿದ್ರು. ಭಾಳ ಖುಷಿ ಆಯಿತು ಅವ್ರ ಆಶೀರ್ವಾದ ತಗೊಂಡು. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ನಿದ್ರಾದೇವಿ ನೆಕ್ಸ್ಟು ರಿಲೀಸ್ ಆಗ್ತಿದೆ. ನಿಮ್ಮ ಮಾಧ್ಯಮದ ಮೂಲಕ ನಾವು ಏನು ಕೇಳ್ಕೊತೀವಿ ಅಂದರೆ, ಇಡೀ ಕನ್ನಡ ಜನತೆ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ಒಂದು ಒಳ್ಳೆ ಕತೆ ಕೊಟ್ಟಿದ್ದೀವಿ. ನಮ್ಮ ಹೊಸಬ್ರ ಸಿನಿಮಾ ನಿಮ್ಮ ಪ್ರೋತ್ಸಾಹ ಪ್ರೀತಿ ಇರಲಿ. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲರೂ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ನಾವೊಂದು ಒಳ್ಳೆ ಸಿನಿಮಾ ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ಏನು ಒಂದು ವಿಶೇಷವಾದ ಪ್ರಪಂಚ ಕಟ್ಟಿದ್ದೀವಿ, ಅದನ್ನು ಎಲ್ಲ ಪ್ರೇಕ್ಷಕರಿಗೂ ಅದು ಮನಮುಟ್ಟುತ್ತೆ ಅಂತ ನನ್ನ ಅನಿಸಿಕೆ. CA ಆಗಿ ನಂದು ಬಿಸ್ನೆಸ್ ಇದೆ ಬೇರೆ. ಇದು ನನ್ನ ಮೊದಲನೇ ಸಿನಿಮಾ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ. ಪ್ರವೀರ್ ಮತ್ತು ನಮ್ಮ ನಿರ್ದೇಶಕರು ಸುರಾಗ್ ಒಂದು ಒಳ್ಳೆ ಕತೆ ತೊಗೊಂಬಂದಾಗ ಅವರಿಗೆ ನಿರ್ಮಾಪಕರು ಸಿಗ್ತಾ ಇಲ್ಲ ಅಂತ ಒಂದು ಸಿಚುವೇಶನ್ ಇತ್ತು. ಹಾಗಾಗಿ ಅವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಸಿನಿಮಾ ಮಾಡೋ ಪ್ರಯತ್ನ ಕೈಗೆತ್ಕೊಂಡಿದ್ದೀನಿ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ನೀವು ಆಗಲೇ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂದರೆ, ಈ ಒಂದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಬೇರೆ ಬೇರೆ ಕಾರಣದಿಂದ ನಿದ್ದೆ ಬರದೇ ಇರುತ್ತೆ. ಸೊ ಚಿಕ್ಕ ಹುಡುಗರಿಗಾಯಿತು, ದೊಡ್ಡವ್ರಿಗಾಯಿತು, ಅಥವಾ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಕಾರಣದಿಂದ ನಿದ್ದೆ ಬರಲ್ಲ. ನಮ್ಮ ಸಿನಿಮಾದಲ್ಲೂ ಒಂದು ಯುನೀಕ್ ಕಾರಣದಿಂದ ಹೀರೋಗೆ ನಿದ್ದೆ ಬರ್ತಾ ಇರಲ್ಲ. ಆ ಸಮಸ್ಯೆ ಯಾವಾಗ ಶುರು ಆಗುತ್ತೆ, ಏನಕ್ಕೆ ಶುರು ಆಯಿತು, ಅದನ್ನು ನಮ್ಮ ಹೀರೋಯಿನ್ನು ನಿದ್ರಾ ದೇವತೆ ಅವತಾರದಲ್ಲಿ ಇರ್ತಾರೆ ಸಿನಿಮಾದಲ್ಲಿ. ಬೇರೆ ಬೇರೆ ನಿಮಗೆ ಭಾಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಭಾಳ ಇದೆ ಅದರಲ್ಲಿ.
ಅದರಲ್ಲಿ ಹೇಗೆ ನಮ್ಮ ಹೀರೋ ನಿದ್ದೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಆ ಕತೆ ನೋಡಿದ್ಮೇಲೆ ಜನಗಳು ತಮ್ಮ ಜೀವನದಲ್ಲಿ ನಿದ್ದೆ ಬರದೇ ಇರೋ ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಸಿನಿಮಾ ಇದೆ. ಭಾಳ ಚೆನ್ನಾಗಿದೆ, ಒಂದು ಮೆಸೇಜ್ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮತ್ತು ಅಷ್ಟೇ ಕಮರ್ಷಿಯಲಾಗಿ ಎಂಟರ್ಟೈನಿಂಗ್ ಆಗು ಮಾಡಿದ್ದೀವಿ ಸಿನಿಮಾ. ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ಇಲ್ಲ ಇದು ಭಾಳ ಡಿಫ್ರೆಂಟ್. ನಿದ್ದೆ ಅಂದರೆ ಅದು ರೀಸನ್ನೇ ಬೇರೆ, ಯುನೀಕ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಹುಡುಗರಿಗೆ ಕೆಲವು ಟ್ರಾಮಾ ಶುರು ಆಗುತ್ತೆ, ಅಂದರೆ ಏನೋ ಒಂದು ಎದುರ್ಕೊತಾರೆ, ಅದರಿಂದ ಏನೋ ಒಂದು ಎದುರುಬಿಟ್ಟು ನಿದ್ದೆ ಹೋಗಿರುತ್ತೆ. ಆ ಥರ ಬೇರೆ ಬೇರೆ ರೀಸನ್ಸ್ ಇದೆ ಇದರಲ್ಲಿ. ಇದು ಹಿಂದೆ ಬಂದಿರೋ ಯಾವುದೇ ಸಿನಿಮಾಗೂ ಯಾವುದೇ ಆ್ಯಂಗಲಲ್ಲೂ ಕಂಪ್ಯಾರಿಸನ್ ಇಲ್ಲ. ಇದು ಭಾಳ ಡಿಫ್ರೆಂಟ್ ಆಗಿದೆ. ಆಮೇಲೆ ಇದರೊಳಗಡೆ ಒಂದು ಎಂಟರ್ಟೈನಿಂಗ್ ಆ್ಯಂಗಲ್ ಇದೆ, ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ, ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಇದೆ, ಒಳ್ಳೆ ದೊಡ್ಡ ತಾರಾಗಣ ಇದೆ. ಶೈನ್ ಶೆಟ್ಟಿ ಅವರೊಂದು ಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ, ಸುಧಾರಾಣಿ ಮೇಡಮ್ ಅವರು ಒಂದು ಒಳ್ಳೆ ಅಮ್ಮನ ಪಾತ್ರ ಮಾಡಿದ್ದಾರೆ, ಮತ್ತು ಶ್ರುತಿ ಹರಿಹರನ್ ಅವರು ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ಕಾಮಿಡಿ, ನಮ್ಮ ಹಾಸ್ಟೆಲ್ ಹುಡುಗರು ಕಾಮಿಡಿ ಖ್ಯಾತಿಯಾದ ಶ್ರೀವತ್ಸ ಒಂದು ಒಳ್ಳೆ ಕಾಮಿಡಿ ಇವ್ರ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಭಾಳ ಒಳ್ಳೆ ಟೀಮು, ಪ್ಲಸ್ ನಮ್ಮ ಟೆಕ್ನಿಕಲ್ ಟೀಮು ಅಷ್ಟೇ ಸ್ಟ್ರಾಂಗ್ ಇದೆ. DOP ಮತ್ತು ನಮ್ಮ ಡೈರೆಕ್ಟರ್ ಇಬ್ಬರು ಯುರೋಪಲ್ಲಿ ಫಿಲ್ಮ್ ಸ್ಕೂಲಲ್ಲಿ ಟ್ರೈನ್ ಆಗಿ ಬಂದಿರೋ ಟೀಮು. ಸೊ ಅವರು ಟೆಕ್ನಿಕಲ್ಲಿನೂ ನಾವು ಅದರದ್ದು ಕಲರ್ ಗ್ರೇಡಿಂಗ್ ಎಲ್ಲ ನಾವು ಯುರೋಪಲ್ಲಿ ಮಾಡಿಸಿದ್ವಿ. ನಾನು ರಿಷಿಕಾ ನಾಯಕ್. ಇದು ಈ ಫಿಲ್ಮಲ್ಲಿ ನಾನು ನಿದ್ರಾದೇವಿಯಾಗಿ ಮತ್ತು ಇನ್ನೊಂದು ಪಾತ್ರ ರಿಧಿಮಾ ಪಾತ್ರ, 2 ಪಾತ್ರ ಮಾಡಿದ್ದೀನಿ. ಸೊ ಹತ್ತಿರಗೆ ಸೆಪ್ಟೆಂಬರ್ 12ಗೆ ನಮ್ಮ ಫಿಲ್ಮ್ ರಿಲೀಸ್ ಆಗುತ್ತೆ. ಇಲ್ಲಿ ಬಂದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಅಂದರೆ ಅವ್ರು ಹೇಳೋ ಹಾಗೆ ಗುರುಗಳ ಆಶೀರ್ವಾದ ತಗೊಂಡು ತುಂಬ ಖುಷಿ ಆಗ್ತಿದೆ. ಅವರು ನಮ್ಮ ಟ್ರೇಲರನ್ನು ನೋಡಿದ್ರು, ಇಷ್ಟಪಟ್ಟರು. ಸೊ ಅದೀಗ ತುಂಬ ಪಾಸಿಟಿವ್ ಎನರ್ಜಿಯಲ್ಲಿರ್ತೀವಿ. ನಾನು ಮುಂಚೆ ಪೃಥ್ವಿ ಅಂಬಾರ್ ಜೊತೆ ಜೂನಿ ಅಂತ ಒಂದು ಫಿಲ್ಮ್ ಮಾಡಿದ್ದೀನಿ. ಇದು ನಂದು ಅದಾದಮೇಲೆ ಇದು ಫಿಲ್ಮ್ ಮಾಡಿದ್ದೀನಿ. ಈಗ 4 ಸಾಂಗ್ ಇದೆ. 3 ಸಾಂಗ್ ನಮ್ಗೆ ರಿಲೀಸ್ ಆಗಿದೆ. ಆ್ಯಕ್ಚುಲಿ ತುಂಬ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಡೆಫಿನೆಟ್ಲಿ ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಅನೇಕ ವರ್ಷಗಳಿಂದ ಈ ಮಠದ ಜೊತೆ ಸಂಬಂಧ ಇದೆ. ಹಿರಿಯ ಸ್ವಾಮೀಜಿಗಳಿದ್ದಾಗಲೂ ಇಲ್ಲಿ ಮಠಕ್ಕೆ ಬರ್ತಾ ಇದ್ದೀವಿ. ಇವತ್ತು ಸಹ ಗುರುಗಳನ್ನ ನೋಡಿ ಆಶೀರ್ವಾದ ತಗೊಂಡೋಗೋಣ ಅಂಥೇಳಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡದ ಜೊತೆಗೆ ಬಂದೀವಿ. ಗುರುಗಳ ಆಶೀರ್ವಾದ ಮಾಡಿದ್ದಾರೆ. ಕನ್ನಡ ಚಿತ್ರಮ ಇವತ್ತು ಅಧೋಗತಿಯಲ್ಲಿದೆ. ಇತ್ತೀಚೆಗೆ ಸೋ ಬಂದಾದಮೇಲೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಮಾಡಿದರೂ ಸಿನಿಮಾ ಚೆನ್ನಾಗಿ ಕಂಟೆಂಟ್ ಇದ್ದರೂ ಓಡ್ತದೆ ಅನ್ನುವಂಥದ್ದು ಮನವರಿಕೆಯಾಗಿದೆ. ನಮ್ಮ ಜಯರಾಮ್ ಸರ್ ಅವರು ನಮ್ಮ ಚಿತ್ರದುರ್ಗದವರು CA ಆಗಿ ಸಾವಿರಾರು ಜನ ಕನ್ನಡದ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಿನಿಮಾವನ್ನು ಭಾರಿ ಪ್ರೀತಿಯಿಂದ ಮಾಡಿದ್ದಾರೆ. ರಿಷಿಕಾ ನಾಯಕ್ ಮತ್ತು ಪ್ರವೀಣ್ ಶೆಟ್ಟಿ ಮತ್ತು ಸುರಾಗ್ ಸಾಗರ್ ಡೈರೆಕ್ಟ್ರು, ಅವರು ಯುರೋಪಲ್ಲಿ ಪ್ರಾಗಲ್ಲಿ ಟ್ರೈನಪ್ ಆಗಿ ಒಂದು ಶಾರ್ಟ್ ಮೂವಿ ಮಾಡಿ ಅಜಯ್ ಅಂತ ಅದಕ್ಕೆ ಛಾಯಾಗ್ರಹಣ ಮಾಡಿದ್ದಾರೆ. ಅವರು ಸಹ ಪ್ರಾಗಲ್ಲೇ ಕನ್ನಡ ಸಿನಿಮಾ ಮಾಡಬೇಕಂತೇಳಿ ಅವಾರ್ಡ್ಗಳನ್ನ ತೊಗೊಂಡಿದ್ದಾರೆ. ಕನ್ನಡ ಸಿನಿಮಾ ಮಾಡಬೇಕಂತೇಳಿ ಇಲ್ಲಿ ಬಂದುಬಿಟ್ಟು ಅದಕ್ಕೆ ಛಾಯಾಗ್ರಹಣವನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅದ್ಭುತವಾಗಿದೆ. ಶುಭವಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. 12ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮದವರು ಅದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ನನ್ನ ಮನವಿ. ಸರ್, ನಾನು ಹೋರಾಟದಲ್ಲಿ ಸಿನಿಮಾದಲ್ಲಿ ಇನ್ವೆಸ್ಟರೂ ಅಲ್ಲ, ಆ್ಯಕ್ಟ್ರೂ ಅಲ್ಲ. ನಾನು ಕನ್ನಡ ಸಿನಿಮಾ ಪ್ರತಿಯೊಂದು ಕನ್ನಡ ಸಿನಿಮಾದ ಜೊತೆಗೆ ಇರ್ತೀನಿ. ಅದ್ರ ಜೊತೆಯಲ್ಲಿ ಒಳ್ಳೆಯ ಸಿನಿಮಾವನ್ನು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜಯರಾಮ್ ಸರ್ ಅವರು. ಸಿನಿಮಾ ತುಂಬ ಚೆನ್ನಾಗಿದೆ. ಆದ್ದರಿಂದ ಆ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಮತ್ತೊಂದು ಕನ್ನಡ ಸಿನಿಮಾಕ್ಕೆ ಶಕ್ತಿಯನ್ನು ಕೊಡಬೇಕಂತೇಳಿ ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ.